ಇದೀಗ ಹೆಡ್ಲೈನ್ಸ್. ಗೌರಿ ಹುಣ್ಣಿಮೆಗೆ ವಾಣಿಜ್ಯ ನಗರಿ ಸಕಲ ಸಿದ್ಧತೆ, ಸಕ್ಕರೆಗುಂಬೆ ತಯಾರಿಕಾ ಕಾರ್ಯ ಚುರುಕು. ಇನ್ಫೋಸಿಸ್ ಕ್ಯಾಂಪಸ್ ಕಾರ್ಯಾರಂಭಕ್ಕೆ ಒತ್ತಾಯಿಸಿ ಆಮ್ ಆದ್ಮಿ ಪಕ್ಷ ಆರಂಭಿಸಿದ ಆಪ್ ಕಾರ್ಯಕರ್ತರಿಂದ ಮನವಿ. ಶುಲ್ಕ ಪಾವತಿಸದೇ ಇದ್ದರೂ ವಿದ್ಯಾರ್ಥಿಗಳು ಉತ್ತೀರ್ಣ ಹೇಳಿಕೆ ಖಂಡನೀಯ, ಶಶಿಧರ್ ದಂಡು. ದೀಪಾವಳಿ ಆಯಿತು, ತುಳಸಿ ವಿವಾಹ ಕೂಡ ಆಯಿತು ಎನ್ನುವಷ್ಟರಲ್ಲಿ ಮಹಿಳೆಯರ ಅಚ್ಚುಮೆಚ್ಚಿನ ಹಬ್ಬ ಮತ್ತೊಂದು ಬಂದೇ ಬಿಟ್ಟಿತು. ಈ ಹಬ್ಬಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಿದ್ದು, ಹಬ್ಬಕ್ಕೆ ವಾಣಿಜ್ಯ ನಗರಿ ಕೂಡ ಸಿದ್ಧ. ಹೌದು, ಗೌರಿ ಹುಣ್ಣಿಮೆ ಅಂದ್ರೆ ಮಹಿಳೆಯರಿಗಂತೂ ಅಚ್ಚುಮೆಚ್ಚಿನ ಹಬ್ಬ. ಹೂವಿನ ದಂಡೆ ಹಾಕಿಕೊಂಡು ಸಕ್ಕರೆ ಗೊಂಬೆ ತೆಗೆದುಕೊಂಡು ಗೌರಮ್ಮನಿಗೆ ಆರತಿ ಬೆಳಗುವ ವಿಶಿಷ್ಟ ಆಚರಣೆಯೇ ಗೌರಿ ಹುಣ್ಣಿಮೆ. ಈಗಾಗಲೇ ವಾಣಿಜ್ಯ ನಗರಿಯಲ್ಲಿ ಸಕ್ಕರೆ ಗೊಂಬೆ ತಯಾರಿಕೆ ಪ್ರಾರಂಭಗೊಂಡಿದ್ದು, ಬಣ್ಣ ಬಣ್ಣದ ಆಕರ್ಷಕ ರೀತಿಯಲ್ಲಿ ಸಕ್ಕರೆ ಗೊಂಬೆಗಳನ್ನು ತಯಾರಿಸಲಾಗುತ್ತಿದೆ. ಸಕ್ಕರೆಯನ್ನ ಪಾಕ ಮಾಡಿ ಅದನ್ನ ಅಚ್ಚುಗಳಿಗೆ ಎರಕ ಹೊಯ್ಯುವ ಮೂಲಕ ಸಕ್ಕರೆ ಗೊಂಬೆಗಳನ್ನು ಸಿದ್ಧಪಡಿಸಲಾಗುತ್ತದೆ. ಕೊರೋನಾ ಕರಿ ನೆರಳಿನಿಂದ ಹಬ್ಬ ಆಚರಿಸಲಾಗುತ್ತದೆಯೋ ಇಲ್ಲವೋ ಎಂದುಕೊಂಡಿದ್ದವರಿಗೆ ಕೊಂಚ ನಿರಾಳತೆ ಸಿಕ್ಕಿದ್ದು, ಹಬ್ಬ ಮತ್ತಷ್ಟು ಗರಿಗೆದರುವ ಸಾಧ್ಯತೆ ಹೆಚ್ಚಿದೆ. ಇನ್ಫೋಸಿಸ್ ಕ್ಯಾಂಪಸ್ ಕಾರ್ಯಾರಂಭಕ್ಕೆ ಒತ್ತಾಯಿಸಿ ಆಮ್ ಆದ್ಮಿ ಪಕ್ಷ ಆರಂಭಿಸಿದ ಆಪ್ ಹುಬ್ಬಳ್ಳಿ ಕಾಲಿಂಗ್ ಅಭಿಯಾನ ಅಂಗವಾಗಿ ಕ್ಯಾಂಪಸ್ನ ಸೆಕ್ಯೂರಿಟಿ ಸಿಬ್ಬಂದಿಗೆ ಹೂಗುಚ್ಛದೊಂದಿಗೆ ಮನವಿ ಸಲ್ಲಿಸಿದೆ. ನಗರದ ಗೋಕುಲ್ ರಸ್ತೆಯಲ್ಲಿ ನಿರ್ಮಿಸಿದ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಕೆಲಸ ಆರಂಭಿಸುವಂತೆ ಆಗ್ರಹಿಸಿ ಆಮ್ ಆದ್ಮಿ ಪಕ್ಷ ಆಪ್ ಆರಂಭಿಸಿದ ಹುಬ್ಬಳ್ಳಿ ಕಾಲಿಂಗ್ ಅಭಿಯಾನದಲ್ಲಿ ಆಪ್ನ ಕಾರ್ಯಕರ್ತರು ಕ್ಯಾಂಪಸ್ ಗೇಟ್ನಲ್ಲಿ ಭಿತ್ತಿ ಪತ್ರದೊಂದಿಗೆ ಗಮನ ಸೆಳೆದರು. ಇನ್ಫೋಸಿಸ್ ಕ್ಯಾಂಪಸ್ ಕಾರ್ಯಾರಂಭಕ್ಕೆ ಒತ್ತಾಯಿಸಿ ಆಪ್ ಹುಬ್ಬಳ್ಳಿ ಕಾಲಿಂಗ್ ಅಭಿಯಾನ ಅಂಗವಾಗಿ ಕ್ಯಾಂಪಸ್ನ ಸೆಕ್ಯೂರಿಟಿ ಸಿಬ್ಬಂದಿಗೆ ಹೂಗುಚ್ಛದೊಂದಿಗೆ ಮನವಿ ಸಲ್ಲಿಸಿದರು. ಗೇಟ್ನಲ್ಲಿದ್ದ ಸೆಕ್ಯೂರಿಟಿ ಸಿಬ್ಬಂದಿಗೆ ಆಪ್ ಸದಸ್ಯರು ಹೂಗುಚ್ಛ ಹಾಗೂ ಹುಬ್ಬಳ್ಳಿ ಕಾಲಿಂಗ್ ಅಭಿಯಾನದ ಭಿತ್ತಿ ಪತ್ರ ಹಾಗೂ ಮನವಿ ಪತ್ರಗಳನ್ನು ನೀಡಿದರು. ಇವುಗಳನ್ನು ಮುಖ್ಯ ಕಚೇರಿಗೆ ಕಳುಹಿಸಲು ಮನವಿ ಮಾಡಿದರು. ಕೆಲಸ ಆರಂಭಿಸಲು ಎದುರಿಸಬಹುದಾದ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಅಗತ್ಯವಿರುವ ಜಿಲ್ಲಾ ಆಡಳಿತ ಮತ್ತು ಕರ್ನಾಟಕ ಸರ್ಕಾರದ ನೆರವು ಪಡೆಯುವಂತೆ ಕಂಪನಿಗೆ ಮನವಿ ಮಾಡಲಾಯಿತು. ಈ ವೇಳೆ ಆಪ್ ಕಾರ್ಯಕರ್ತರು ಹುಬ್ಬಳ್ಳಿ ಕಾಲಿಂಗ್ ಐಟಿಬಿಟಿ ಲೈಟ್ ಸ್ಮಾರ್ಟ್ ಇನ್ಫೋಸಿಸ್ ಮತ್ತು ಇನ್ಫೋಸಿಸ್ ಪ್ರಾರಂಭವಾಗಲಿ, ಹುಬ್ಬಳ್ಳಿಯಲ್ಲಿ ಐಟಿ ಉದ್ಯಮಿ ಉದಯವಾಗಲಿ ಎಂಬ ಘೋಷಣೆಗಳು ಕೂಗಿದರು. ಜನ ಮೆಚ್ಚುಗೆಯ ಕಂಪನಿ ಇನ್ಫೋಸಿಸ್ ವಿಶ್ವ ದರ್ಜೆಯ ಸೌಲಭ್ಯವನ್ನು ಅಭಿವೃದ್ಧಿಪಡಿಸಿರುವುದು ಇಲ್ಲಿನ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ರೈತರಿಂದ ಸ್ವಾಧೀನಪಡಿಸಿಕೊಂಡ 43 ಎಕರೆ ಭೂಮಿಯನ್ನು ಇನ್ಫೋಸಿಸ್ನಂತಹ ಭಾರತದ ಪ್ರಮುಖ ಐಟಿ ಕಂಪನಿಯೊಂದಕ್ಕೆ ಕೈಗಾರಿಕಾ ಬಳಕೆಗಾಗಿ 8 ವರ್ಷದ ಹಿಂದೆ ನೀಡಲಾಗಿತ್ತು. ಆದರೆ ಕಟ್ಟಡ ಮತ್ತು ಸೌಲಭ್ಯಗಳು ಪೂರ್ಣಗೊಂಡು 3 ವರ್ಷ ಕಳೆದರೂ ಕಂಪನಿಯು ಯಾವುದೇ ಕೆಲಸ ಇಲ್ಲಿ ಪ್ರಾರಂಭಿಸಿಲ್ಲ. ಇದರಿಂದ ಜನರಿಗೆ ತೀವ್ರ ನಿರಾಸೆಯಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಸಂತೋಷ್ ನರಗುಂದ್ ದೂರಿದರು. ಇನ್ನು ಈ ವೇಳೆ ಪ್ರತಿಭಾ ದಿವಾಕರ್, ಶಶಿಕುಮಾರ್ ಸುಳ್ಳದ್, ವಿಕಾಸ್ ಸೊಪ್ಪಿನ್, ಡೇನಿಯಲ್ ಐಕೋಸ್, ಲತಾ ಅಂಗಡಿ, ರೂಪಾಲಿ ನರಗುಂದ್, ರುಕ್ಮಿಣಿ, ಯುವ ಐಟಿ ಉದ್ಯಮಿ ಸನಾ ಕುದ್ರಿ, ಹಸನ್ ಅಲಿ ಶೇಖ್, ಡಾಕ್ಟರ್ ವಿಬಿ ಮಾಗ್ನೂರ್, ಮೆಹಬೂಬ್ ಹೊಸಮನಿ, ಶಿವಕುಮಾರ್ ಬಾಗಲಕೋಟ್, ಮೆಹಬೂಬ್ ಹರ್ವಿ, ಮಂಜುನಾಥ್ ಸುಳ್ಳದ್, ಶೌಕತ್ ಅಲಿ, ಕೃಷ್ಣ ಗಜ್ಜಿ, ಮಹಂತೇಶ್ ದಿಡಲ್ಕೊಪ್ಪ, ಸಂತೋಷ್ ಮಾನೆ, ತ್ಯಾಗರಾಜ್ ಅಮಲ್ಪಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಶುಲ್ಕ ಪಾವತಿಸದಿದ್ದರೂ ವಿದ್ಯಾರ್ಥಿಗಳನ್ನ ಉತ್ತೀರ್ಣ ಮಾಡುತ್ತೇವೆ ಎಂಬ ಶಿಕ್ಷಣ ಸಚಿವರ ಹೇಳಿಕೆ ಹಾಗೂ ಆದೇಶವನ್ನ ಹಿಂಪಡೆಯಬೇಕೆಂದು ರುಪ್ಸಾ ಖಾಸಗಿ ಶಾಲೆಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶಶಿಧರ್ ದಿಂಡೂರ್ ಹೇಳಿದರು. ನಗರದಲ್ಲಿಂದು ಮಾತನಾಡಿದ ಅವರು, ಕೋವಿಡ್ ಸಂಕಷ್ಟದಿಂದ ಕಳೆದ 8 ತಿಂಗಳಿನಿಂದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ, ಬೋಧಕ ವರ್ಗ ಹಾಗೂ ಬೋಧಕೇತರ ಸಿಬ್ಬಂದಿ ಅನುಭವಿಸಿರುವ ನೋವು ಎಲ್ಲರಿಗೂ ಗೊತ್ತಿರುವ ವಿಚಾರ. 2019-20ನೇ ಸಾಲಿನ ಕೊನೆಯ ಮಾರ್ಚ್ ತಿಂಗಳಲ್ಲಿ ಶಾಲೆಗಳು ಹಠಾತ್ತಾಗಿ ರಜೆ ನೀಡಿದ್ದರಿಂದ ಶಾಲೆಗಳ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಇಂತಹ ಸಂದರ್ಭಗಳಲ್ಲಿ ಶಿಕ್ಷಣ ಸಚಿವರ ಹೇಳಿಕೆ ಬಹಳ ನೋವುಂಟು ಮಾಡಿದೆ ಎಂದರು.
2019-20 ಸಾಲಿನ 30% ಶುಲ್ಕ ಬಾಕಿ ಉಳಿದುಕೊಂಡಿರುತ್ತದೆ. 2020-21 ಸಾಲಿನಲ್ಲಿ ಶಾಲೆಗಳು ಪ್ರಾರಂಭ ಆಗದಿದ್ದರಿಂದ ದಾಖಲಾತಿಗಳು ಸ್ಥಗಿತಗೊಂಡಿದ್ದು, ಶಿಕ್ಷಣ ಸಚಿವರ ಗೊಂದಲಮಯ ಹೇಳಿಕೆಗಳಿಂದ ಕಳೆದ 8 ತಿಂಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಅಂದರೆ 5% ಮಾತ್ರ ಪಾವತಿಯಾಗಿದೆ. 2019-20 ಹಾಗೂ 2020-21 ಸಾಲಿನ RTE ಹಣವು ಬಿಡುಗಡೆಯಾಗಿಲ್ಲ. ಪ್ರಸ್ತುತ ದಿನಗಳಲ್ಲಿ ಶಾಲಾ ಕಟ್ಟಡದ ಬಾಡಿಗೆ, ಶಾಲಾ ವಾಹನಗಳ ಕಂತು, ವಿಮೆ, ಬೋಧಕ ವರ್ಗ ಹಾಗೂ ಬೋಧಕೇತರ ಸಿಬ್ಬಂದಿಗಳ ವೇತನ ಪಾವತಿಸಲು ಹಾಗೂ ಇನ್ನಿತರ ಶಾಲಾ ವೆಚ್ಚಗಳನ್ನು 6 ತಿಂಗಳ ಭರಿಸುವುದು ತುಂಬಾ ಕಷ್ಟಕರವಾಗಿದೆ. ಈ ಮೇಲಿನ ಎಲ್ಲ ಅಂಶಗಳನ್ನು ಪರಿಗಣಿಸಿ ಭೌತಿಕ ತರಗತಿಗಳಲ್ಲದಿದ್ದರೂ ಆನ್ಲೈನ್ ತರಗತಿಗಳು ನಡೆಯುತ್ತಿರುವುದರಿಂದ ವೆಚ್ಚದ ಬಗ್ಗೆ ತಿಳಿದು ಖಾಸಗಿ ಶಾಲೆಗಳಿಗೆ ಶೂನ್ಯ ಬಡ್ಡಿ ಸಾಲವನ್ನು ಸರ್ಕಾರದಿಂದ ನೀಡಬೇಕು ಮತ್ತು ಖಾಸಗಿ ಶಾಲೆಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಪೋಷಕರಿಗೆ ಶುಲ್ಕ ಪಾವತಿಸಲು ಸ್ಪಷ್ಟ ನಿರ್ದೇಶನ ನೀಡಬೇಕು. ಇದುವರೆಗೂ 2020-21 ಸಾಲಿನ ಪಠ್ಯಕ್ರಮ ಎಷ್ಟು ಕಡಿತಗೊಂಡಿದೆ ಎಂಬುದು ತಿಳಿದಿಲ್ಲ. ಆದ್ದರಿಂದ ಶಿಕ್ಷಕರಿಗೆ ಯಾವ ಪಾಠಗಳನ್ನು ಮಾಡಬೇಕು ಹಾಗೂ ಇಲಾಖೆಯಿಂದ ಎಷ್ಟು ಪ್ರತಿಶತ ಪಠ್ಯಕ್ರಮ ಕಡಿತಗೊಂಡಿದೆ ಎಂದು ಹಾಗೂ ಸಂಪೂರ್ಣ ಶೈಕ್ಷಣಿಕ ಮಾರ್ಗಸೂಚಿ ತಕ್ಷಣ ಬಿಡುಗಡೆ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಮಾನ್ಯ ಶಿಕ್ಷಣ ಮಂತ್ರಿಗಳು ದಿನಕ್ಕೊಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣ ಹಳಿ ತಪ್ಪುವ ಹಾಗೆ ಮಾಡ್ತಾ ಇದ್ದಾರೆ. ಪಾಲಕರಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಶಿಕ್ಷಕರಲ್ಲಿ ಸಂಪೂರ್ಣ ಗೊಂದಲಮಯ ವಾತಾವರಣ ಇವತ್ತು ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ನಾವು ರೂಪ್ಸಾ ಕರ್ನಾಟಕದಿಂದ ಆಗ್ರಹ ಮಾಡ್ತೀವಿ, ಮಾನ್ಯ ಸಚಿವರೇ, ದಯವಿಟ್ಟು ಈ ಥರದ ಹೇಳಿಕೆಗಳನ್ನ ಕೊಟ್ಟು ಎಲ್ಲರನ್ನೂ ಕೂಡ ಗೊಂದಲಕ್ಕೆ ಸಿಗಾಕ್ಸ್ಕೋಬೇಡ್ರಿ. ನೀವು ಸ್ಪಷ್ಟ ಮಾಹಿತಿಯನ್ನು ನೀಡಿ ಎಷ್ಟು ಫೀಸನ್ನು ತಗೋಬೇಕು ಶಿಕ್ಷಣ ಸಂಸ್ಥೆಗಳು, ಈ ವರ್ಷ ಅಕಾಡೆಮಿಕ್ ಕ್ಯಾಲೆಂಡರ್ನ ಸಿಲೆಬಸ್ ಎಷ್ಟು, ಯಾವಾಗ ಶಾಲೆಗಳು ಕ್ಲಾಸ್ಗಳನ್ನು ಏನು ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ, ಈ ಆನ್ಲೈನ್ ಕ್ಲಾಸ್ಗಳಿಗೆ ಸಿಲೆಬಸ್ ಎಷ್ಟು, ನಾವು ಎಕ್ಸಾಮನ್ನು ಯಾವಾಗ ಮಾಡಬೇಕು, ಶೈಕ್ಷಣಿಕ ವರ್ಷ ಯಾವಾಗ ಪೂರ್ಣಗೊಳ್ತದೆ ಅನ್ನುವಂಥ ಸ್ಪಷ್ಟ ಶೈಕ್ಷಣಿಕ ಕ್ಯಾಲೆಂಡರನ್ನು ನೀವು ಶೀಘ್ರವಾಗಿ ನಮ್ಮ ಎಲ್ಲ ಸಂಸ್ಥೆಗಳಿಗೆ ನೀಡಿ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ರೂಪ್ಸಾ ಕರ್ನಾಟಕದ ಆಗ್ರಹ. ಇಲಾಖೆಯಿಂದ ಅವೈಜ್ಞಾನಿಕವಾದಂಥ ಸುತ್ತೋಲೆಗಳನ್ನ ಹೊರಡಿಸ್ತಾ ಇದ್ದೀರಿ. ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಾರಕವಾಗಿದೆ. ಅವು ಯಾವುದೂ ವಾಸ್ತವವಾಗಿ ನಮಗೆ ಅಪ್ಲೈ ಆಗುವುದಿಲ್ಲ. ಆದರೂ ಕೂಡ ಬೆಂಗಳೂರು ಕೇಂದ್ರೀಕೃತ ಆ ಒಂದು ವಿಚಾರವನ್ನು ಇಟ್ಕೊಂಡು ನೀವು ರಾಜ್ಯದ ಎಲ್ಲ ಮೂಲೆಗಳಿರ್ತಕ್ಕಂಥ ಶಾಲೆಗಳಿಗೆ ಅಪ್ಲೈ ಆಗುವ ಹಾಗೆ ಬೆಂಗಳೂರು ವಿಷಯಗಳನ್ನ ತಗೊಂಡ್ಬಂದು ಒಂದು ಹಳ್ಳಿಗೆ ಅಪ್ಲೈ ಆಗುತ್ತೆ ಅಂತಂದ್ರೆ ಎಷ್ಟು ಅವೈಜ್ಞಾನಿಕ ಅನ್ನೋದನ್ನ ತಾವೇ ಕೂಡ ಒಂದು ಕಡೆ ವಿಚಾರ ಮಾಡಿ ಈ ಒಂದು ಅವೈಜ್ಞಾನಿಕ ಸುತ್ತೋಲೆಗಳನ್ನ ಹಿಂಪಡೆದೇ ಹೋದ್ರೆ ನಮ್ಮ ರೂಪ್ಸಾ ಕರ್ನಾಟಕದಿಂದ ಉಗ್ರ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಒಂದು ಹೇಳಿಕೆ ಏನಿದೆ ತಮ್ಮದು ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯ ಗೊಂದಲವನ್ನು ಸೃಷ್ಟಿಯಾಗಿರುವಂತದ್ದನ್ನ ಸಂಪೂರ್ಣವಾಗಿ ತಾವು ಮತ್ತೊಂದು ಹೇಳಿಕೆಯನ್ನು ಕೊಟ್ಟು ಪಾಲಕರಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಸೂಕ್ತ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ರೂಪ್ಸಾ ಕರ್ನಾಟಕದಿಂದ ನಾವು ಆಗ್ರಹ ಮಾಡ್ತೇವೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ, ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಿ ಅನ್ನುವಂಥ ಆಗ್ರಹದೊಂದಿಗೆ ರೂಪ್ಸಾ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ದಿಂಡೂರು. ಹಗರಿ ಬಾಮನಹಳ್ಳಿ ಶಾಸಕ ಭೀಮಾ ನಾಯಕರವರು ಒಟ್ಟು 10.74 ಕೋಟಿ ರೂಪಾಯಿ ವೆಚ್ಚದ ವಿವಿಧ 8 ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಎಲ್ಲ ಕಾಮಗಾರಿಗಳ ಅನುದಾನ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಡುಗಡೆಯಾಗಿರುವಂತಹ ಹಣದಲ್ಲಿ ಅಭಿವೃದ್ಧಿ ಮಾಡಲಾಗುತ್ತಿದೆ. ಯಡಿಯೂರಪ್ಪ ಸಿಎಂ ಆದ ಮೇಲೆ ಬಿಜೆಪಿ ಸರ್ಕಾರದಿಂದ ನಯಾ ಪೈಸೆ ಹಣ ಬಿಡುಗಡೆಯಾಗಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಹೀಗೆ ಮುಂದುವರಿದು ನನ್ನ ಕ್ಷೇತ್ರದ ಅನುದಾನವನ್ನು ನೀಡುವಲ್ಲಿ ನಿರ್ಲಕ್ಷಿಸಿದಲ್ಲಿ ಕ್ಷೇತ್ರದ ಹಿತಕ್ಕಾಗಿ ತಾವು ವಿಧಾನಸೌಧದ ಮುಂದೆ ಮುಷ್ಕರ ಮಾಡಿಯಾದರೂ ಅಗತ್ಯ ಅನುದಾನ ತರುವುದಾಗಿ ಶಾಸಕ ಭೀಮಾ ನಾಯಕ್ ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ನನ್ನ ಕ್ಷೇತ್ರಕ್ಕೆ ಸಮರ್ಪಕವಾಗಿ ಅನುದಾನ ಬಿಡುಗಡೆ ಮಾಡದಿದ್ದರೆ ಸರ್ಕಾರದ ನಿರ್ಲಕ್ಷ್ಯತೆಯ ವಿರುದ್ಧ ಪ್ರತಿಭಟಿಸಿ ಬಂದ್ ಕರೆ ಕೊಡಲಾಗುವುದೆಂದು ಶಾಸಕ ಭೀಮಾ ನಾಯಕ್ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ನೀಡಿದರು. ಇನ್ನು ಕ್ಷೇತ್ರದಲ್ಲಿ ಎಸ್ಸಿ ಮತ್ತು ಎಸ್ಟಿ ಬಡ ವಿದ್ಯಾರ್ಥಿಗಳು ಅತಿ ಹೆಚ್ಚಿದ್ದು ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಕೊಟ್ಟೂರಿನಲ್ಲಿ ಎಸ್ಸಿ ಮತ್ತು ಎಸ್ಟಿ ಹಾಸ್ಟೆಲ್ಗಳನ್ನು ಸರ್ಕಾರ ನಿರ್ಮಾಣ ಮಾಡಬೇಕಿದೆ. ಈ ಕುರಿತು ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸಚಿವರು ಈ ಬೇಡಿಕೆಯನ್ನು ಈಡೇರಿಸುವಲ್ಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಇನ್ನು ಕಂಚಿನ ಗಾಂಧಿ ಪ್ರತಿಮೆ ಪುನರ್ ಪ್ರತಿಷ್ಠಾಪನೆ. ಕೊಟ್ಟೂರು ಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಕಂಚಿನ ಪ್ರತಿಮೆಯನ್ನು ಪುನರ್ ಪ್ರತಿಷ್ಠಾಪಿಸಲಾಯಿತು.
ಇನ್ನು ಈ ಸಂದರ್ಭದಲ್ಲಿ ಉಜ್ಜಯಿನಿ ಸದ್ಧರ್ಮ ಪೀಠದ ಜಗದ್ಗುರು ಶ್ರೀ ಸಿದ್ಧಲಿಂಗರಾಜ ದೇಶಿಕೇಂದ್ರ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹರ್ಷವರ್ಧನ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಸ್ ಗುರುಮೂರ್ತಿ, ತಾಲೂಕು ಪಂಚಾಯಿತಿ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ನಾಯಕ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಪಾಟೀಲ್, ಉಪಾಧ್ಯಕ್ಷರಾದ ಶಫೀವುಲ್ಲಾ, ತಹಸೀಲ್ದಾರರಾದ ಅನಿಲ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ವಿಶ್ವನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯ ತೋಟದ ರಾಮಣ್ಣ, ಜಗದೀಶ್ ಹಾಗೂ ಎಪಿಎಂಸಿ ಮಾಜಿ ಅಧ್ಯಕ್ಷ ಬೂದಿ ಶಿವಕುಮಾರ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅನಿಲ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಟಿಎಸ್ ಗಿರೀಶ್, ಅಡದೋಲೆ ರಾಜೀವ್, ಮೈದೂರು ಕೊಟ್ರೇಶ್, ಸುಧಾಕರ್ ಪಾಟೀಲ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಶಿವಂ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಹಿಳೆಯರಿಗೆ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಗುಡಿ ಕೈಗಾರಿಕೆ ಯಾವ ರೀತಿ ಪ್ರಾರಂಭಿಸಬೇಕೆಂಬುದರ ಬಗ್ಗೆ ತಿಳಿವಳಿಕೆ ಹೇಳಲಾಯಿತು. ಶಿವಂ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹುಬ್ಬಳ್ಳಿಯ ಆನಂದನಗರದಲ್ಲಿ 200 ಹೆಚ್ಚು ಮಹಿಳೆಯರಿಗೆ ಸಂಸ್ಥಾಪಕ ನಿತಿನ್ ಕುಮಾರ್ ಅವರು ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ ಹಾಗೂ ಗುಡಿ ಕೈಗಾರಿಕೆಗಳನ್ನು ಯಾವ ರೀತಿ ಪ್ರಾರಂಭಿಸಬೇಕೆಂಬುದರ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಶಿವಂ ಚಾರಿಟೇಬಲ್ ಟ್ರಸ್ಟ್ನ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ನಂತರ ಮಾತನಾಡಿದ ನಿತಿನ್ ಕುಮಾರ್, ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಸ್ವಾವಲಂಬಿ ಜೀವನಕ್ಕಾಗಿ ಸಣ್ಣ ಕೈಗಾರಿಕೆಗಳ ಬಗ್ಗೆ ತಿಳಿ ಹೇಳಲಾಯಿತೆಂದರು. ಈ ಸಂದರ್ಭದಲ್ಲಿ ಬಸವಶ್ರೀ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥಾಪಕ ಸೋಮಶೇಖರ್ ಉಮರಾಣಿ, ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಎಸ್ ಸಂಕ್ನೂರು, ಶಿವಂ ಚಾರಿಟೇಬಲ್ ಟ್ರಸ್ಟ್ ಮಹಿಳಾ ವಿಭಾಗೀಯ ಅಧ್ಯಕ್ಷರಾದ ಶ್ರೀಮತಿ ಶ್ಯಾಮಲಾ ಮುದ್ದಣ್ಣವರ್, ಸಂತೋಷ್ ಮುದ್ದಣ್ಣವರ್, ಶೈಲಾ ಕರ್ಕಿಹಳ್ಮಠ್, ಸುನಂದಾ ರಸಾಳ್ಕರ್, ನಿಂಗಪ್ಪ ಪತ್ತಾರ್, ಅರ್ಜುನ್ ಕಲ್ಗಟ್ಟಿ, ಮಹೇಶ್ ಘಾಟ್ಗೆ ಹಾಗೂ ಮಲ್ಲೇಶಪ್ಪ ಮುಂತಾದವರು ಭಾಗವಹಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೌರಿ ಹುಣ್ಣಿಮೆಗೆ ವಾಣಿಜ್ಯ ನಗರಿ ಸಕಲ ಸಿದ್ಧತೆ, ಸಕ್ಕರೆಗುಬ್ಬೆ ತಾರಿಕಾ ಕಾರ್ಯ ಚುರುಕು. ಇನ್ಫೋಸಿಸ್ ಕ್ಯಾಂಪಸ್ ಕಾರ್ಯಾರಂಭಕ್ಕೆ ಒತ್ತಾಯಿಸಿ ಆಮ್ ಆದ್ಮಿ ಪಕ್ಷ ಆರಂಭಿಸಿದ ಆಪ್ ಕಾರ್ಯಕರ್ತರಿಂದ ಮನವಿ. ಶುಲ್ಕ ಪಾವತಿಸದೇ ಇದ್ದರೂ ವಿದ್ಯಾರ್ಥಿಗಳು ಉತ್ತೀರ್ಣ ಹೇಳಿಕೆ ಖಂಡನೀಯ, ಶಶಿಧರ್ ದಂಡೂರ್.